ಕ್ರೆಡಿಬಿಲಿಟಿ ನನಗಿದೆಯಾ ಅಂತೇಳಿ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಯಾವಾಗಲೂ ಕೂಡ ತುಷ್ಟೀಕರಣ ರಾಜಕಾರಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ. ಕರ್ನಾಟಕದ ಅಭಿವೃದ್ಧಿಗಿಂತ ತುಷ್ಟೀಕರಣ ರಾಜಕಾರಣಕ್ಕೆ ಹೆಚ್ಚು ಒತ್ತು ಕೊಡೋದ್ರಿಂದ ಜನ ಅದನ್ನು ಬಿಟ್ಕೊಡ್ತಾರೋ ಇಲ್ವೋ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಅದಕ್ಕೆ ಇವತ್ತು ಧೈರ್ಯವಾಗಿ ಇರುವಂತಹ ಎಲ್ಲ ಸಚಿವರು ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಮತ್ತೆ ಕಾಂಗ್ರೆಸ್ ಶಾಸಕರಿದ್ದಾರೆ. ನಾನು ಎಲ್ರಿಗೂ ವಿನಂತಿ ಮಾಡೋದು, ಉಳ್ಳವರಿಗೆ ಗ್ಯಾರಂಟಿ ಯೋಜನೆಗಳನ್ನ ವಾಪಸ್ ತಗೊಂಡು ಒಂದು 30,000 ಕೋಟಿ ಬಂದ್ರು ಅದನ್ನು ಅಭಿವೃದ್ಧಿಗೆ ಕೊಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷ, ಒಂದೊಂದು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಿಂತಲ್ಲೇ ನಿಂತ್ಬಿಟ್ಟಿದೆ. ಇದು ನಿಂತು ನೀರಾಗ್ಬಿಟ್ಟಿದೆ. ಇದು ನಿಂತು ನೀರಾಗಿರೋದ್ರಿಂದ ನಾನು ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗ್ಬೇಕು. ಇದಕ್ಕೆ ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗ್ಬೇಕು ಅಂದ್ರೆ ಈ ಗ್ಯಾರಂಟಿ ಯೋಜನೆಗಳನ್ನ ಮರುಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ಆದ್ರೆ ಗ್ಯಾರಂಟಿ ಯೋಜನೆಗಳನ್ನ ಉಳಿಸಿದ್ರೆ ಸುರೇಶ್, ನೀನು ಬಹಳ ಸೀನಿಯರ್ MLA ಇದೆಯಾ, ನಮ್ಮ ಫಾರ್ಮರ್ ಡೆಪ್ಟಿ CM ಇದ್ದಾರೆ, ನೀವೆಲ್ಲ ಸೇರಿ ನಿಮ್ಮ ಅಭಿಪ್ರಾಯ ಹೇಳ್ತಾ ಇದ್ದೀರಿ ಅಸೆಂಬ್ಲಿಲಿ. ಒಂದು ಪಾರ್ಟಿಯಿಂದನೇ ಒಂದು ತೀರ್ಮಾನ ಹೇಳ್ಬಿಡಿ, ನಮ್ಗೆ ಈ ಗ್ಯಾರಂಟಿಗಳನ್ನ ದಯವಿಟ್ಟು ವಿಡ್ರಾ ಮಾಡಿ ಮರುಪರಿಶೀಲನೆ ಮಾಡಿ ಅಂತ ನೀವು ನಮ್ಗೆ ಹೇಳಿ ಅಸೆಂಬ್ಲಿಲಿ. ಆಮೇಲೆ ಅಫಿಷಿಯಲ್ ಆಗಿ ನಾವು ತೀರ್ಮಾನ ಮಾಡೋಣ, ಒಂದು ಆಮೇಲೆ ಚರ್ಚೆ ಮಾಡೋಣ. ಯಾಕೆಂದ್ರೆ ನಿಮ್ಮ ಅಭಿಪ್ರಾಯ ಒಂದು ಪಕ್ಷದ ಅಭಿಪ್ರಾಯ, ನಿಮ್ಮ ಪಕ್ಷದ ಅಭಿಪ್ರಾಯ. ಅದಕ್ಕೆ ನೀವೇನು ಹೇಳ್ತೀರಿ ಅದಕ್ಕೆ ಬಗ್ಗೆ ನಾವು ಚಿಂತೆ ಆಲೋಚನೆ ಮಾಡೋಣ. ವಿಕಾಂಟ್ ನೀವು ಹೇಳೋದನ್ನು ನಾವು ಸರಿ ಇಲ್ಲ ಅಂತ ಹೇಳಕ್ ಆಗಲ್ಲ. ಸೊ ಅದಕ್ಕೆ ನೀವು ಒಂದು ಆದಷ್ಟು ಈ ಬಜೆಟ್ ಅಲ್ಲೇನೆ ಹೇಳ್ಬಿಟ್ರೆ ಗ್ಯಾರಂಟಿ ಸ್ಕೀಮ್ ಬೇಡ ಅನ್ನೋದು ಮರುಪರಿಶೀಲನೆ ಮಾಡಿ ಅಂತ ಹೇಳಿದ್ರೆ ನಾವು ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅಲ್ಲ ಸರ್, ನೀವು ಕೋಳಿ ಕೇಳಿ ಮೆಣಸು ಕರ್ದಂಗ ಇದೆ ಸರ್. ಈಗ ಅಲ್ಲ, ಕೋಳಿ ಕೇಳಿ ಮಣ್ಣು ಸರಿತಾರಲ್ಲ ಇದೆ. ಅಲ್ಲ ಸರ್, ನೀವು ಮಾಡ್ಕೊಂಡಿರೋದು ಸರ್, ಇದು ನಾವು ಹೇಳಿದ್ದು ಗ್ಯಾರಂಟಿ ಕೊಡಿ ಅಂತ. ನೀವು ಇಷ್ಟಪಟ್ಟು ಮಾಡ್ಕೊಂಡಿದ್ದೀರಾ, ಕಷ್ಟಪಟ್ಟು ತೆಗೀರಿ ಸರ್. ಈಗ ಸುರೇಶ್, ನಾವು ಕೊಟ್ಟು ಅನೌನ್ಸ್ಮೆಂಟ್ ಮಾಡಿದಾಗ ಇಲ್ಲಿ ಬಂದ ತಕ್ಷಣ ನೀವ್ ಹೇಳಿದ್ರಿ ಹೇಳೋದು ಗೊತ್ತಾ, ಒಂದು ಕಾಳು ಕಡಿಮೆ ಆದ್ರೂ ಬಿಡುದಿಲ್ಲ ಅಂತ ಅಂದ್ರು. ಆಯ್ತು, ತಿರ್ಗಾ 5 ಗ್ಯಾರಂಟಿನೂ ಕೊಡ್ಲೇಬೇಕು, ಅದ್ ಕಡಿಮೆ ಆಯ್ತು, ಇದ್ ಕಡಿಮೆ ಆಯ್ತು, ಅದ್ ಕೊಡ್ಲಿ, ಇದ್ ಕಡಿಮೆ, ಅದಕ್ಕೆ 6 ತಿಂಗಳಲ್ಲಿ ಎಲ್ಲ ಕೊಟ್ಬಿಟ್ಟ ನೀವ್ ಹೇಳ್ದಂಗೆ. ಸೊ ನಿಮ್ಮ ಮಾತು ಕೇಳಿದೀವಿ ನಾವು. ನಿಮ್ಮ ಈಗ ಅಸ್ಸಾಮಲ್ಲಿ ನಾನು ಹೋಗಿದ್ದೆ. ಅಸ್ಸಾಮಲ್ಲಿ ಹೆಂಗ್ ಗೊತ್ತಾ ಗ್ಯಾರಂಟಿ ಯಾರು ಕೊಡ್ತಾ ಇದ್ದಾರೆ ಗೊತ್ತಾ, ಯಾರು ಬಿಜೆಪಿ ಕಾರ್ಯಕರ್ತರಿದ್ದಾರೆ ಅವ್ರು ಮಾತ್ರ ಬೆನಿಫಿಷಿಯರಿ, ಬೇರೆಯವ್ರಿಗೆ ಕಾಂಗ್ರೆಸ್ ಅವ್ರಿಗಿಲ್ಲ. ಅಲ್ಲಿ ಅದಕ್ಕೆ ಚಾರ್ಜ್ GPT ಹೇಳಿದಿರಲ್ಲ ನೀವು, ಚಾರ್ಜ್ GPT ಆಗದೆ ಕರ್ನಾಟಕ ಮಾದರಿ ಮಾಡಬೇಕು ಅಂತ ಹೇಳಿ ನೀನ್ ಹಾಕೋ. ಅದಕ್ಕೆ ನೀನ್ ಹಾಕೋ ಹೌ ಟು ವಿನ್ ಗುಜರಾತ್ ಎಲೆಕ್ಷನ್ ಅಂತ ನೀನ್ ಹಾಕೋ. ಅದ್ ಬರಲಿಲ್ಲ ನೋಡು, ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಬಂದಿರೋದು. ಈಗ ಅದ್ ಬಿಡೋದು ಬೇಡ, ಅದೇನಾಗ್ತದೆ ಅದ್ ನಾವು ಮಾಡ್ಕೊಳ್ತೀವಿ. ನೀನ್ ಹೇಳ್ತದೆ ಈಗ ಗ್ಯಾರಂಟಿ ವಿಚಾರ ನಾವು ಹಿಂದೆನೂ ನಾವು ಮಾಡಿದೀವಿ, ವಿ ಹ್ಯಾವ್ ಇಂಪ್ಲಿಮೆಂಟೆಡ್. ಹೇಳತ್ತಲ್ಲಿ ಉಳ್ಳವ್ರಿಗೆ, ಈಗ ಗೌರ್ಮೆಂಟ್ ಆಫೀಸರ್ಸ್ಗೆ, ಬೇರೆಯವ್ರಿಗೆ ಎಲ್ಲ ದೇರ್ ಇಸ್ ನಾಟ್ ನೆಸೆಸಿಟಿ. ಒಪ್ಕೊಳ್ತೀನಿ, ಕೆಲವರೆಲ್ಲ ಬಸ್ಸಲ್ಲಿ ಬರೋರಿಗೆ ಮತ್ತೊಂದ್ಗೆಲ್ಲ ನೆಸೆಸಿಟಿ ಇಲ್ಲ, ಬೇಕಾದಷ್ಟು ಏನೋ ಯಜಮಾನರಿಂದ ಒಂದು ಡಿಸಿಷನ್ ತಗೋಬಿಟ್ಟಿದೀವಿ ನಾವು. ಓಕೆ, ಬೇರೆ ಬೇರೆ ಸಜೆಷನ್ಸ್ ಬರ್ತಾ ಇದೆ. ಆಸ್ ಎ ಪಾರ್ಟಿ, ಒಂದು ಪೊಲಿಟಿಕಲ್ ಪಾರ್ಟಿ, ನೀವು ಒಂದು ತೀರ್ಮಾನಕ್ಕೆ ಬನ್ನಿ, ವಿ ವಿಲ್ ಡಿಸ್ಕಸ್ ಆನ್ ದಟ್. ನಿನ್ನೇನು ಕೂಡ ಮುಖ್ಯಮಂತ್ರಿಗಳಿಗೆ ಅದೇ ಹೇಳಿದೆ ಸರ್. ಅಲ್ಲಿ ಹೋದಾಗ ನಾನು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಹೇಳಿದ್ದೀನಿ, ಪಕ್ಕದ ಮಾತ್ರ ಬೇಡ, ಅಲ್ಲ ಮರುಚಿಂತನೆ ಮಾಡಿ ಸರ್. ಇದು ಡಿಮ್ ಲೈಟ್ ಮೀಟಿಂಗು, ಡೇ ಲೈಟ್ ಮೀಟಿಂಗು, ಬೇರೆ ಬೇರೆ ಮೀಟಿಂಗ್ ಅಲ್ಲೆಲ್ಲ ಬೇಡ, ನಮ್ಗೆ ಅಭ್ಯಾಸ ಏನು ಬೇಡ. ಏನಿದ್ರು ಸಭೆ, ಜನ, ದೇಶ ನೋಡ್ಬೇಕು. ಅದೇ ಅಫಿಷಿಯಲ್ ನೋ ಈಸ್ ಎನ್ ಎಕ್ಸ್ಪೀರಿಯನ್ಸ್ ಮ್ಯಾನ್. ಏನ್ ನಾವು ಕೊಟ್ಟಿದ್ದೆಲ್ಲ ನೀವು ಇಂಪ್ಲಿಮೆಂಟ್ ಮಾಡಂಗ್ ಹೇಳ್ತೀರಾ. ನೀವು 74 ಲಕ್ಷ ಕೊಡಕ್ಕೆ 3 ವರ್ಷ ಆದ್ರೂ ಕೊಟ್ಟಿಲ್ಲ ಸರ್. ನೀವು ಏನ್ ಸರ್ ಹೇಳ್ತೀರಾ? ಮಾಡಪ್ಪ, 76 ಕೋಟಿನೇ ಕೊಡೋಣ, ಮಾಡು. ಆಯ್ತು ಸರ್. ಇಲ್ಲ, ನಾನೇನ್ ಹೇಳ್ತಾ ಇದ್ದೀನಿ ಸರ್, ಅಫಿಷಿಯಲ್ ಅದೇ ಲೆಟ್ ಇಟ್ ಬಿಕಮ್ ಯುವರ್ ಪಾರ್ಟಿ ಸ್ಟ್ಯಾಂಡ್. ನಾವು ನಿಮ್ ಲೆಟರ್ ಕೊಡಿ ಅಂತ ಹೇಳ್ತಾ ಇಲ್ಲ. ಬಿಜೆಪಿ ಅವರ ಅಫಿಷಿಯಲ್ ಸ್ಟ್ಯಾಂಡ್ ಇರ್ಲಿ, ವಿಡ್ರಾ ದ 5 ಗ್ಯಾರಂಟೀಸ್. ಅಲ್ಲ, ನೀವು ಐ ಅಪ್ರಿಶಿಯೇಟ್ ಇಟ್. ಅಲ್ಲ, ಈಗ ನೀವು ಸದನದಲ್ಲಿ ಹೇಳ್ತಾ ಇದ್ದೀರಾ, ರೆಕಾರ್ಡ್ ಆಗ್ತಾ ಇದೆ, ನೀವು ಮಾತ್ರಿಗೆ ಭದ್ರ ಅಂತಾನೆ ಅನ್ಕೋತೀವಿ. ನಾನು ಬದ್ಧ ಆಗಿದ್ದೀನಿ. ಅದೇ ಆಮೇಲೆ ಎಲ್ಲರೂ ಅದೇ ಸಪೋರ್ಟ್ ಮಾಡಿದೆ. ಅಫಿಷಿಯಲ್ ಆಗಿ ಒಂದ್ ಸರಿ ಹೇಳ್ಬಿಡಿ ಬಿಜೆಪಿ ಅವರು, ಬಡವರಿಗೆ ಆರ್ಥಿಕ ಸ್ಥಿರತೆ ಬೇಡ, ಡಿಕ್ಲೇರ್ ಅದರಿಂದ ಇವತ್ತು ಹೇಳಿದ್ದಾರೆ, ಮತ್ತೆ ನಿಮ್ಮ ಶಂಕರ್ ಆರ್ಥಿಕ ಸಲಹೆಗಾರ ಹೇಳಿದ್ದಾರೆ. ಆಯ್ತು, ಈಗ ಮಾನ್ಯ ಸಭಾಧ್ಯಕ್ಷರೇ, ಈಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ಆಯ್ತು.